2026 ಮೊದಲನೇದಾಗಿ ಎಲ್ಲರಿಗೂ ಸಹ ಹೊಸ ವರ್ಷದ ಶುಭಾಶಯಗಳು. ನನ್ನ ಲೈಫಲ್ಲಿ ಹೊಸ ವರ್ಷ ಬಂತು ಅಂದ್ರೇ ನನಗೆ ತುಂಬ ಒಂದು ಫಸ್ಟ್ ಫೆಸ್ಟಿವಲ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗ್ತಾಯಿದೆ ಅಂದ್ರೇ ಅದು ನನ್ನ ಬರ್ಡೇ. ಸೊ ಕೆಲವ್ರಿಗೆ ಅವರವರ ಹುಟ್ಟುಹಬ್ಬವನ್ನು ಮಾಡ್ಕೊಳ್ಳೋದು ಇಷ್ಟ ಆಗಬಹುದು, ಇಷ್ಟ ಆಗದೇ ಇರಬಹುದು. ಬಟ್ ನನಗಂತೂ ನನ್ನ ಹುಟ್ಟುಹಬ್ಬವನ್ನು ಮಾಡ್ಕೊಳ್ಳೋದು ನನಗೆ ತುಂಬಾ ಇಷ್ಟ. ಅದರಲ್ಲೂ ನನ್ನ ಹುಟ್ಟುಹಬ್ಬಕ್ಕೆ ನನ್ನ ಇಷ್ಟಪಡೋರ ಜೊತೆ ನಾನಿರೋದಂತೂ ನನಗೆ ತುಂಬಾ ಸ್ಪೆಷಲ್ಲು ಆ ಡೇ. ಸೊ ಇವತ್ತನೇ ಅಲ್ಲ, ಚಿಕ್ಕ ವಯಸ್ಸಿನಿಂದಲೂ ಸಹ ಅಮ್ಮ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಬಟ್ ಆಗ ಅಷ್ಟೊಂದು ನಮ್ಮ ಹತ್ರ ದುಡ್ಡಿರಲಿಲ್ಲ. ಅದಕ್ಕೆ ದೇವಸ್ಥಾನಕ್ಕೆ ಕರ್ಕೊಂಡೋಗೋದು, ಪುಟ್ಟ ಲಂಗ ಬ್ಲೌಸ್ಗಳನ್ನ ಹೊಲ್ದಾಕೋದು, ನನಗೆ ಇಷ್ಟಪಡೋ ಸ್ವೀಟ್ನ ಅವ್ರ ಕೈಲಿ ಆದಷ್ಟು ತೆಗೆದುಕೊಡೋದು, ಈ ರೀತಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಬಟ್ ನನ್ನದೇ ಆದ ಜೀವನ ಶುರು ಆದಮೇಲೆ, ನಮ್ಮ ಹಸ್ಬೆಂಡ್ ಜೊತೆ ಲೈಫ್ ಸ್ಟಾರ್ಟ್ ಆದಮೇಲೆ ನನ್ನ ಬರ್ಡೇನ ತುಂಬ ಸ್ಪೆಷಲಾಗೇ ಮಾಡ್ಕೊಳ್ತೀನಿ. ಇನ್ನೂ ನನ್ನ ಬರ್ಡೇ ತುಂಬ ಸ್ಪೆಷಲ್ ಅಂದರೆ, ನನ್ನ ಸ್ಟೂಡೆಂಟ್ಸ್ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡೋದು ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಬರ್ಡೇ ಅಂತೂ ತುಂಬಾ ಸ್ಪೆಷಲ್ ಆಯಿತು. ಅಫ್ಕೋರ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇರೋದು ಒಂದು ಸುಖಕರ ಜೀವನ. ಆದರೆ ನಮ್ಮನ್ನು ತಾಯಿ ಥರ ನೋಡುವಂತಹ ವಿದ್ಯಾರ್ಥಿಗಳು ಜೊತೆ ಇರೋದು ಅದಕ್ಕಿಂತ ನನ್ನ ಪ್ರಕಾರ ಸ್ಪೆಷಲು. ಸೊ ಈ ರೀತಿ ನನ್ನ ಸ್ಟೂಡೆಂಟ್ಸು ತುಂಬ ವರ್ಷಗಳಿಂದ ನನ್ನ ಬರ್ಡೇಗೆ ಭಾಗಿಯಾಗ್ತಾಯಿದ್ರು. ಒಂದೊಂದು ವರ್ಷ ಒಬ್ಬೊಬ್ಬರು ಮಕ್ಕಳು ಅವರೆಲ್ಲರೂ ಸಹ ನನ್ನ ಮನಸ್ಸಲ್ಲಲ್ಲ, ನನ್ನ ಇಡೀ ಜೀವನದ ನೆನಪಲ್ಲಿ ಶಾಶ್ವತವಾಗಿರ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇದೆಲ್ಲ ನನ್ನ ಬರ್ಡೇ ಬಗ್ಗೆ. ಆದರೆ ಈ ವರ್ಷ 2026 ನನ್ನ ಬರ್ಡೇ ತುಂಬ ಸ್ಪೆಷಲ್. ಯಾಕೆ ಅಂತಂದರೆ, ಎಷ್ಟೋ ಜನ ವಿದ್ಯಾರ್ಥಿಗಳ ಬಾಯಲ್ಲಿ ಅಮ್ಮ ಅಂತ ಕರೆಸ್ಕೊಳ್ತಾ ಇದ್ದೆ. ಈಗ ನನ್ನ ನಿಜ ಜೀವನದಲ್ಲಿ ತಾಯಿ ಆಗಿದ್ದೀನಿ. ಸೊ ನನ್ನ ಫಸ್ಟ್ ಬರ್ಡೇ ನನ್ನ ಮಗಳ ಜೊತೆ. ಸೊ ಥ್ಯಾಂಕ್ ಯು ಸೋ ಮಚ್ ಗಾಡ್. ಈ ರೀತಿಯ ಹುಟ್ಟುಹಬ್ಬಗಳನ್ನ ಇನ್ನೆಷ್ಟು ಆಚರಿಸ್ಕೊಳ್ಬೇಕಾದ್ರೆ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬೇಕು. ಸೊ ಬ್ಲೆಸ್ ಮೀ ಆಲ್. ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನಗೆ ಸಪೋರ್ಟ್ ಮಾಡಿ.